ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಚುಲರ್ಸ್ಗೋಸ್ಕರ ಒಂದು ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಷ್ಟು ಸುಲಭವಾಗಿ ಯಾರು ಕೂಡ ಹೇಳ್ಕೊಟ್ಟಿರಲ್ಲ, ಪ್ಲೀಸ್ ಮಿಸ್ ಮಾಡದೆ ನೋಡಿ. ಇವತ್ತು ನಾನು ನಿಮಗೆ ಪುದೀನ ಚಿಕನನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಎಷ್ಟು ಬರೀ ಮೂರು ಪದಾರ್ಥಗಳನ್ನ ಬಳಸಿ ನಾವು ಇವತ್ತು ಕುದಿನ ಚಿಕನನ್ನು ಮಾಡ್ಕೊಳ್ಳುವಂಥದ್ದು. ಕುದಿನ ಹಾಡು ಭಾಷೆಯಲ್ಲಿ ಆಗ್ತಾ ಇರುತ್ತೆ ಹೆಚ್ಚು ಕಮ್ಮಿ. ಒಂದೆರಡು ಮಿರ್ಚಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಲ್ಲ ಒಂದು ಸಣ್ಣದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ ಚಿಲ್ಲಿನ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಚಿಲ್ಲಿ ಫ್ರೈ ಆಗ್ತಿದೆ ಅಂತ ಅನ್ಬೇಕಾದ್ರೆ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಆನಿಯನ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಗೋಲ್ಡನಿಶ್ ಬರೋ ಥರ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೆಕ್ಸ್ಟು ನಾವು ಚಿಕನ್ನ ನೀಟಾಗಿ ವಾಶ್ ಮಾಡಬೇಕು. ಚಿಕನ್ನು ಎಲ್ಲಿಂದ ತೊಗೊಂಬಂದ್ರೂ ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ನೀಟಾಗಿ ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾವು ಫಸ್ಟು ಆಯಿಲ್ ಹಾಕಿದ್ದೀವಿ, ಅದಾದಮೇಲೆ ನೆಕ್ಸ್ಟ್ ಚಿಲ್ಲಿ ಹಾಕಿದ್ದೀವಿ, ನೆಕ್ಸ್ಟ್ ಆನಿಯನ್ ಹಾಕಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಒಂದು ಸಲ ಎಲ್ಲನೂ ಹಿಂಗೆ ಫ್ರೈ ಮಾಡಿ ನೆಕ್ಸ್ಟು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕುವಂಥದ್ದು. ಉಪ್ಪು ಹಾಕಾದ್ಮೇಲೆ ಟರ್ಮರಿಕ್ ಪೌಡರ್ ಮಿಸ್ ಮಾಡಬೇಡಿ, ಅದೇ ನಿಮಗೆ ರುಚಿ ಕೊಡೋದು ಅಂತ ಹೇಳ್ಬೋದು. ಅದಾದಮೇಲೆ ಚೆನ್ನಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಎರಡೂ ಕೂಡ ಚೆನ್ನಾಗಿ ಚಿಕನ್ಗೆ ಹೀರ್ಕೊಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು 2-3 ಮಿನಿಟ್ಸು ಬೇಯೋಕ್ಕೆ ಬಿಟ್ಬಿಡಬೇಕು. ಆಲ್ಮೋಸ್ಟ್ ಒಂದು 50% ಕುಕ್ ಆಗಿದೆ ಅಂತ ಅನ್ಬೇಕಾದ್ರೆ ತೇಜು ಅವ್ರದ್ದು ಪುದೀನ ಚಿಕನ್ ಪೇಸ್ಟ್ ಸಿಗುತ್ತೆ, ಅದನ್ನು ನಾನು ಇವಾಗ ಆ್ಯಡಪ್ ಮಾಡ್ತಾಯಿದ್ದೀನಿ. ನಿಜ ಗಾಯ್ಸ್, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ಒಂದು ಸಲ ಮನೇಲಿ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರ. ನೋಡಿದ್ರಲ್ಲ, ಪುದೀನ ಚಿಕನ್ ರೆಡಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಕೂಡ ಬಂದೆ. ಇವಾಗ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ, ಆಚೆ ಕೂಡ ಹೋಗಬೇಕು. ಸಿಂಪಲ್ಲಾಗಿ ಹೇಗೆ ನಾನು ಡೈಲಿ ಮನೇಲಿದ್ದರೆ ಇಲ್ಲ ಎಲ್ಲಾದರೂ 1 hour 2 hours ಹೀಗೆ ಆಚೆ ಹೋಗಿ ಬರಬೇಕು ಅಂತಂದರೆ ಹೇಗೆ ರೆಡಿ ಆಗ್ತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಮತ್ತು ನಿಮಗೆ ಲುಕ್ ಅಷ್ಟೇ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಓವರ್ ಮೇಕಪ್ ಅಂತ ಅನಿಸಲ್ಲ. ಇವಾಗಿನ ಈ ಸೆಕೆ ಟೈಮಲ್ಲಿ ಬಿಸಿಲಿಗೆ ನಮಗೆ ಮೇಕಪ್ ಕೂಡ ಮಾಡಿಕೊಂಡ್ರೆ ಸ್ಕಿನ್ಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಫಸ್ಟಿಗೆ ನಾನು ಮೇಕಪ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಾನು ಲಿಪ್ ಬಾಮನ್ನು ಯೂಸ್ ಮಾಡ್ತೀನಿ. ನಾನಿವತ್ತು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಅವ್ರದ್ದು ಲಿಪ್ ಬಾಮು. ತುಂಬ ಚೆನ್ನಾಗಿದೆ, ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಲಿಪ್ ಬಾಮ್ ಅಂತ ಹೇಳ್ಬೋದು. ಯಾಕಂತಂದರೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಲಿಪ್ ಬಾಮ್ ಇಲ್ಲ ಏನಾದರೂ ಒಂದು ಯೂಸ್ ಮಾಡೋದ್ರಿಂದ ಅದೊಂಥರ ಬೇಸ್ ಥರ ಇರುತ್ತೆ. ಹಾಗಾಗಿ ನೀವು ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡೋರ್ದು ಲಿಪ್ಸ್ ನೋಡ್ಬೋದು ಏನಾಗ್ಬಿಡುತ್ತೆ ಅಂದರೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಬ್ಲ್ಯಾಕ್ ಆಗಿಬಿಡುತ್ತೆ. ಬಟ್ ಫಸ್ಟ್ ಲಿಪ್ ಬಾಮ್ ಯೂಸ್ ಮಾಡಿ ಆಮೇಲೆ ಯೂಸ್ ಮಾಡಿದ್ರೆ ಆ ಥರ ಏನೂ ಡಿಫ್ರೆನ್ಸ್ ಅನಿಸಲ್ಲ. ಯಾಕಂತಂದರೆ ನಂದು ಪ್ರೊಫೆಷ್ನಲಲ್ಲಿ ಮೇಕಪ್ ತುಂಬಾ ಮುಖ್ಯ. ಹಾಗಾಗಿ ನಾನು ಫಸ್ಟು ಮೇಕಪ್ ಸ್ಟಾರ್ಟ್ ಮಾಡಿದ ತಕ್ಷಣ ಲಿಪ್ ಬಾಮನ್ನು ಹಾಕ್ತೀನಿ. ಇವಾಗ ಫಸ್ಟು ನಾನು ಇವತ್ತು ಒಂದು ಸಿಂಪಲ್ ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ಬಿಂದಿನ ಇಟ್ಕೋತೀನಿ. ಬಿಂದಿ ಇಡಬೇಕಾದ್ರೆ ನೋಡಿದೆ ನನ್ನ ಐಬ್ರೋಸ್ ಎಲ್ಲ ಸ್ವಲ್ಪ ಗ್ರೋ ಆಗಿಬಿಟ್ಟಿತ್ತು. ಹಾಗಾಗಿ ಫೇಶಿಯಲ್ ಹೇರ್ ರಿಮೂವಿಂದ ನಾನು ಸ್ವಲ್ಪ ಹೇರ್ಸ್ ಎಲ್ಲ ಎಕ್ಸ್ಟ್ರಾಸ್ ಹೇರ್ ಎಲ್ಲ ರಿಮೂವ್ ಮಾಡ್ಕೋತಾ ಇದ್ದೆ. ಆವಾಗ ನಾವು ಬಿಂದಿ ಇಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟು ನಾನಿವಾಗ ನನ್ನ ಸ್ಕಿನ್ಗೆ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತೀನಿ. ಅದು ಯಾವುದಪ್ಪ ಅಂದರೆ ಸೇಮ್ ಬ್ರ್ಯಾಂಡ್ ಹಿಮಾಲಯ ಅವ್ರದ್ದೇ ನ್ಯಾಚುರಲ್ ಕೇಸರ್ ನ್ಯಾಚುರಲ್ ಗ್ಲೋ ಅಂತ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಎರಡೂ ಕೂಡ ಹಿಮಾಲಯದು ಲಿಪ್ ಬಾಮ್ ಏನಿದೆ ಮತ್ತು ಡೈಲಿ ಕ್ರೀಮ್ ಏನಿದೆ ಎರಡೂ ಕೂಡ ಕಮ್ಮಿ ಬೆಲೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮಗೆ ಇದನ್ನು ಯೂಸ್ ಮಾಡಿದ ತಕ್ಷಣವೇ ನಿಮಗೆ ಫೇಸಲ್ಲಿ ಗೊತ್ತಾಗುತ್ತೆ, ಒಂದು ಗ್ಲೋನೆಸ್ ಬರುತ್ತೆ. ಮತ್ತು ಇದಾದಮೇಲೆ ಯಾವುದೇ ರೀತಿಯಂಥ ಫೌಂಡೇಶನ್ ಆಗಿರ್ಬೋದು, ಬೇಬಿ ಕ್ರೀಮ್ ಯಾವುದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ರೆಗ್ಯುಲರಾಗಿ ಮನೇಲಿತ್ತು ಅಂತಂದ್ರೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಇವಾಗ ಯಾಕೋ ನನಗೆ ಇದೇ ತುಂಬ ಇಷ್ಟ ಆಗ್ತಿದೆ. ನನ್ನ ಹತ್ರ ವೆರೈಟಿ ಆಫ್ ಮಾಯ್ಶ್ಚರೈಸರ್ ಕ್ರೀಮ್, ಫೌಂಡೇಶನ್, ಲಿಪ್ಸ್ಟಿಕ್ ಪ್ರತಿಯೊಂದು ಇದೆ. ಬಟ್ ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇವಾಗ ಮಾಯ್ಶ್ಚರೈಸರ್ ಕ್ರೀಮೆಲ್ಲ ಅಪ್ಲೈ ಮಾಡಾದಮೇಲೆ ನಾವು ಮುಖಕ್ಕೆಲ್ಲ ಅಪ್ಲೈ ಹೇಗೆ ಮಾಡ್ತೀವೋ ಅದೇ ರೀತಿ ನಮ್ಮ ಕತ್ತಿಗಾಗಿರ್ಬೋದು, ಕಿವಿಗಾಗಿರ್ಬೋದು ಎಲ್ಲದಕ್ಕೂ ನಾವು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು
ಮಾಯ್ಶ್ಚರೈಸರ್ ಕ್ರೀಮ್ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋದು ಬಂದು ಕಾಜಲ್. ಸೊ ಕಾಜಲ್ ಬಂದು ಹುಡಾ ಬ್ಯೂಟಿ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಪಿಗ್ಮೆಂಟೇಷನ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ, ಡಾರ್ಕಾಗಿ ಬರುತ್ತೆ, ತಿಕ್ ಲೇಯರ್ ಥರ ಚೆನ್ನಾಗಿರುತ್ತೆ. ಫಸ್ಟು ಬೇರೆ ಕಾಜಲ್ಸ್ ಎಲ್ಲ ಸ್ವಲ್ಪ ಮರ್ಜ್ ಮಾಡಬೇಕಾಗತ್ತೆ ತುಂಬ, ಬಟ್ ಇದು ಏನಿದೆ ತುಂಬ ಈಸಿಯಾಗಿ ನಾವು ಅಪ್ಲೈಯನ್ನು ಮಾಡ್ಕೋಬೇಕಾಗತ್ತೆ, ಆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನನಗೆ ಹುಡಾ ಬ್ಯೂಟಿ ಅವ್ರದ್ದು ಕಾಜಲ್ಲು ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಫಸ್ಟು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಟ್ರೆಡಿಷ್ನಲ್ ಲುಕ್ ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಜಲ್ ಹಾಕ್ಕೊಂಡ್ರೆ ಅಂತ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ನಾನು ಆಲ್ಮೋಸ್ಟ್ ಕಾಜಲ್, ಲಿಪ್ಸ್ಟಿಕ್ ಇವೆರಡೂ ಕೂಡ ನನಗೆ ಮಟನ್ ಶೂಟ್ ಯಾವಾಗಲೂ ಇರಲೇಬೇಕು, ಎರಡು ಬಿಟ್ಟು ನಾನು ಇರಲ್ಲ ಅಂತ ಹೇಳ್ಬೋದು. ಇವಾಗ ಕಾಜಲ್ ಅಪ್ಲೈ ಮಾಡಿದ್ದೀನಿ ನೋಡಿ, ಫಸ್ಟ್ ಲೇಯರ್ಗೆ ಎಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟು ಇವಾಗ ಕಾಜಲ್ ಅಪ್ಲೈ ಮಾಡಾಯಿತು. ನೆಕ್ಸ್ಟು ನಾನು ಇವಾಗ ಕಾಜಲ್ನ ಅಪ್ಲೈ ಮಾಡಾದ್ಮೇಲೆ ಹೈಲೈನರ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಡ್ಯಾಸಲರ್ ಯೂಸ್ ಮಾಡ್ತಾಯಿದ್ದೀನಿ. ಡ್ಯಾಸಲರ್ ಹಾಕಿ ಹೈಲೈನ್ ಮಾಡಿಕೊಂಡ್ರೆ ಕಾಜಲ್ ಇನ್ನೂ ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಕಣ್ಗಳು ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದನ್ನು ಯಾರೆಲ್ಲ ಹಾಕ್ಕೋಬೋದಪ್ಪ ಅಂತಂದರೆ, ಯಾರ ಕಣ್ಣು ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇರುತ್ತೆ, ಸೊ ಅವರು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕಣ್ಣೇನಾದರೂ ದಪ್ಪ ಇತ್ತು ಅಂತಂದರೆ ಅವರು ಹೈಲೈನ್ ಹಾಕ್ಕೊಂಡು ಕಾಜಲ್ ಹೈಲೈಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ತುಂಬ ಮೀಡಿಯಮ್ ಅಥವಾ ತುಂಬ ಚಿಕ್ಕ ಕಣ್ಣಿತ್ತು ಅಂತಂದರೆ ನೀವು ಹೈಲೈನರ್ ಹಾಕ್ಕೊಂಡು ನೀವು ಹೈಲೈನ್ಸ್ ಕಂಪ್ಲೀಟ್ ಮಾಡ್ಕೋಬೋದು. ಇದೆಲ್ಲ ಬೇಸಿಕ್ ಪ್ರಾಡಕ್ಟಿಂದ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇರೋದು. ನಿಮ್ಗೆ ಬೇಕಿದ್ದರೆ ಹೇಳಿ, ನನ್ನ ಹತ್ರ ಯಾವೆಲ್ಲ ಕಾಜಲ್ಸ್ ಆಗಿರ್ಬೋದು, ಫೌಂಡೇಶನ್, ಲಿಪ್ಸ್ಟಿಕ್ ಎಲ್ಲ ಶೇಡ್ಸ್, ಬ್ರ್ಯಾಂಡ್ಸ್ ಪ್ರತಿಯೊಂದು ಕೂಡ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ, ನೋಡ್ಬೋದು. ನಿಧಾನಕ್ಕೆ ಹೈಲೈನನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಈಸಿಯಾಗಿ ಹೇಗೆ ಹಾಕೋಬೋದು ಅಂತ ನಿಮಗೆ ಗೊತ್ತಾಗಲಿ ಅಂತ. ಇವಾಗ ಅಂಡರ್ ಐಲ್ಗೂ ಕೂಡ ನಾನು ಹೈಲೈನನ್ನು ಹಾಕೋತಾ ಇದ್ದೀನಿ, ಯಾಕಂತಂದರೆ ಕಾಜಲು ಹೈಲೈಟಾಗಿ ಕಾಣಿಸ್ಲಿ. ಮತ್ತು ಕಾಜಲ್ ಬೇಗ ನನಗೆ ಕಣ್ಣು ಕೆಳಗಡೆ ಎಲ್ಲ ಬರ್ತಾ ಇರುತ್ತೆ, ನೋಡಿದ್ದೀರಾ. ಒಂದು ಕಾಜಲ್ ಹಾಕ್ಕೊಂಡ್ರೆ ಮಾತ್ರ ಆ ಥರ ಮರ್ಜ್ ಕೂಡ ಆಗಲ್ಲ ಕೆಳಗಡೆ. ನಾವು ಈ ಥರ ಹೈಲೈನ್ ಹಾಕ್ಕೊಂಡ್ರೆ ಒಂದು 80% ಕಮ್ಮಿ ಮಾಡುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಕೆಳಗಡೆನೂ ಕೂಡ ನಾನು ಐಲೈನ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಮತ್ತು ಕೆಳಗಡೆ ಒಂದು ಸ್ವಲ್ಪ ಏನಾದರೂ ಆಯಿತು ಅಂತಂದ್ರೂ ಈಸಿಯಾಗಿ ನಾವು ಈ ಡ್ಯಾಸಲರ್ ಐಲೈನರಿಂದ ಯೂಸ್ ಮಾಡಿದ್ರೆ ಅಲ್ಲೇ ಕರೆಕ್ಷನ್ ಮಾಡ್ಕೊಬಿಡ್ಬೋದು. ನೆಕ್ಸ್ಟು ಇವಾಗ ನಂದು ಹೈ ಮೇಕಪ್ ಕಂಪ್ಲೀಟ್ ಆಯಿತು. ಮಸ್ಕರ ಒಂದು ಅಪ್ಲೈ ಮಾಡಬೇಕು. ಇವತ್ತು ನಾನು ಮಸ್ಕರಾಗೆ ರಾರಿಯಲ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಒಂದು ಲಿಪ್ ಲೈನ್ ಹಾಕ್ಕೊಂಡು ನನ್ನ ಲಿಪ್ಪಿಗೆ ಒಂದು ಒಳ್ಳೆ ಶೇಪನ್ನು ಕೊಡ್ತಾಯಿದ್ದೀನಿ. ಲಿಪ್ ಲೈನ್ ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಶೇಪ್ ಚೆನ್ನಾಗಿರುತ್ತೆ. ಇವಾಗ ನಾನು ಇವತ್ತು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಂದು ರಾರಿಯಲ್ ಕಂಪನಿದು. ನಿಜ ಶೇಡ್ ನಂಬರ್ ನನಗೆ ಮರ್ತೋಗ್ಬಿಟ್ಟಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬೇಕಿದ್ದರೆ ಹೇಳಿ. ವಾಟರ್ ಪ್ರೂಫ್, ಹಾಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೀವು ಊಟ ಮಾಡಿ, ತಿಂಡಿ ಮಾಡಿ, ಏನೇ ಮಾಡಿದ್ರೂ ಕೂಡ ನಿಮಗೆ ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 15 hours ಮೇಲೆ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಕಲರ್ ಕೂಡ ನನ್ನ ಮಗ ಗೊತ್ತೆಲ್ಲ ಮಧ್ಯೆ ಮಧ್ಯೆ ಬಂದು ಮಾತಾಡಿಸ್ತಾನೆ ಇರ್ತಾನೆ, ಅವನ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಇದು. ಆವಾಗಲೇ ತಿಳಿಸ್ಕೊಟ್ಟೆ ನಿಮಗೆ ಮಸ್ಕರ ರಾರಿಯಲ್ದು. ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ, ಯಾಕಂತಂದರೆ ನಿಮ್ಮ ಲ್ಯಾಶಸ್ ಏನಿರುತ್ತೆ ಅದನ್ನು ತುಂಬ ಹೈಲೈಟ್ ಮಾಡುತ್ತೆ, ತುಂಬ ಜಾಸ್ತಿ ಇರೋ ಥರ ಕಾಣಿಸುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಅದಕ್ಕೆ ನನಗೆ ಇದು ಕೂಡ ತುಂಬ ಇಷ್ಟ ಆಗುತ್ತೆ. ರೆಗ್ಯುಲರಾಗಿ ನಾನು ಇದುವರೆಗೂ ಯೂಸ್ ಮಾಡಿರೋ ಎಲ್ಲ ಮಸ್ಕರದಲ್ಲೂ ನನಗಿದು ಬೆಸ್ಟ್ ಅಂತ ಅನಿಸುತ್ತೆ, ನನ್ನ ಪರ್ಸ್ನಲ್ ಒಪಿನಿಯನ್. ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡಿ. ಲಾಸ್ಟಲ್ಲಿ ಒಂದು ಪೌಡರೇನೂ ಬೇಡ ಅಂದ್ಕೊಂಡೆ, ಆದರೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ, ಲ್ಯಾಕ್ಮಿದು, ಲೈಟಾಗಿ. ಅದಾದಮೇಲೆ ಫಿನಿಶ್ ನನ್ನ ಮೇಕಪ್ ಇಷ್ಟೇ, ನೋಡ್ಬೋದು. ತುಂಬ ಮೇಕಪ್ ಏನೂ ಆಗೋಲ್ಲ, ಸಿಂಪಲ್ಲಾಗಿ ಬೇಗನೆ ಮುಗಿಸ್ಕೊತೀನಿ. ಇವತ್ತು ನಾನು ತೋರಿಸಿರೋ ಅಷ್ಟು ಪ್ರಾಡಕ್ಟ್ಸು ಕೂಡ ನಿಮಗೆ ಮಸ್ಕರ ಮತ್ತು ಲಿಪ್ಸ್ಟಿಕ್ ಎರಡೇ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನೆಲ್ಲರೂ ಕೂಡ ನಿಮಗೆ 100 rupees ಅಂಡರಲ್ಲಿ ಸಿಗೋವಂಥದ್ದು. ಕಾಜಲ್ ಕೂಡ 300 ಸಮಥಿಂಗ್ ಇರಬೇಕಂತ ಅನಿಸುತ್ತೆ.
ಇವಾಗ ಮೇಕಪ್ ಮುಗೀತು. ಇವಾಗ ಹೇರ್ ಸ್ಟೈಲ್ ಮಾಡಬೇಕು. ಹೇರ್ ಸ್ಟೈಲು ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿರೋದ್ರಿಂದ ಅದ್ರ ಜೊತೆಗೆ ನಾನು ಹೇರ್ ನೋಡ್ಬೋದು, ಕೆರಾಟಿನ್ ಹೇರ್ ನಂದು. ಕೆರಾಟಿನ್ ಮಾಡಿಸಿದ್ಮೇಲೆ ಅದಾದಮೇಲೆ ಡೆಲಿವರಿ ಆದಮೇಲಂತೂ ತುಂಬಾ ಹೇರ್ ಫಾಲ್ ಆಗಿ ನನ್ನ ಹೇರ್ ಎಲ್ಲ ಫುಲ್ಲು ಹೋಯ್ತು ಅಂತ ಹೇಳ್ಬೋದು. ಬಟ್ ಇವಾಗ ಪರವಾಗಿಲ್ಲ. ನಾನು ಹೇರ್ ಕೇರ್ ಎಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಚೆನ್ನಾಗಿ ಬೆಳೀತಾ ಇದೆ. ಫೈನಲ್ ಲುಕ್ ನಂದು ಮುಗೀತು. ಒಂದು ಬಿಂದಿನ ಇಟ್ಕೊಂಡಿದ್ದೀನಿ ಮತ್ತು ನಾನು ಸಿಂದೂರ್ ಕೂಡ ಹಾಕ್ಕೊಂಡಿದ್ದೀನಿ. ಫೈನಲಾಗಿ ಸಿಂಪಲ್ ಲುಕ್, ನ್ಯಾಚುರಲ್ ಲುಕ್ಕನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಯಾರಿಗೂ ನೋಡಿದ ತಕ್ಷಣ ಯಪ್ಪ ಯಾರು ಹೇಳು ದೆವ್ವ ಥರ ಇದ್ದಾಳೆ ಅನ್ನೋ ಥರ ಎಲ್ಲ ಇರೋಲ್ಲ. ಸೊ ಸಿಂಪಲ್ಲಾಗಿ ಮನೇಲಿ ನೀವು ಹೇಳಬೇಕಾದ್ರೂ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಲಕ್ಷಣವಾಗಿ ನಮ್ಮ ಹಿಂದೂ ಹೆಣ್ಮಕ್ಳು ಕಾಣಿಸ್ತಾರೆ ಅಂತ ಹೇಳ್ಬೋದು. ಯಾವುದೇ ಮೇಕಪ್ ಆದ್ರೂ ಒಂದು ಸಿಂಧೂರು ಇದ್ದ ತಕ್ಷಣ ನಮ್ಮ ಬ್ಯೂಟಿಫುಲ್ ಲುಕ್ ರೆಡಿ ಆಗುತ್ತೆ.